ಪಕ್ಷಿಗಳ ಸಂಕ್ರಾಂತಿ ಹಬ್ಬ. ಅದು ಪಕ್ಷಿಗಳ ಊರು. ಆ ಊರಿನ ಹೆಸರು ಆನಂದಪುರ. ಹೆಸರಿಗೆ ತಕ್ಕಂಗೆ ಆ ಊರಿನಲ್ಲಿರುವ ಪಕ್ಷಿಗಳೆಲ್ಲರೂ ಯಾವಾಗಲೂ ಸಂತೋಷವಾಗಿರ್ತಿದ್ರು. ಅದರಲ್ಲೂ ಯಾವ್ದಾದ್ರೂ ಹಬ್ಬ ಅಂತ ಬಂದ್ರೆ ಸಾಕು, ಇನ್ನೂ ತುಂಬಾನು ಸಂತೋಷವಾಗಿ ಎಲ್ಲರೂ ಯಾವಾಗಲೂ ಉತ್ಸಾಹದಿಂದಾನೇ ಇರ್ತಾ ಇದ್ರು. ಆದ್ರೆ ಆ ಊರಿನ ಗಡಿಯಲ್ಲಿ ಒಂದು ಚಿಕ್ಕ ಗುಡಿಸಲು. ಆ ಗುಡಿಸಲಿನಲ್ಲಿ ಟುನಿ ಅವಳ 7 ಹೆಣ್ಣು ಮಕ್ಕಳ ಜೊತೆ ಜೀವನಾನ ಬಾಳ್ತಾ ಇದ್ಲು. ಊರಿನಲ್ಲಿ ಹಬ್ಬದ ವಾತಾವರಣ ಇದ್ರೂ ಕೂಡ ಟುನಿಯ ಮನೆಯಲ್ಲಿ ಮಾತ್ರ ಯಾವಾಗ್ಲೂ ತುಂಬಾ ದುಃಖನೂ ಕಣ್ಣೀರು ಇತ್ತು. ಟುನಿಯ ದೊಡ್ಡ ಮಗಳಾದ ಬುಜ್ಜಿಗುಬ್ಬಚ್ಚಿ ಸಂಕ್ರಾಂತಿ ಹಬ್ಬಕ್ಕೆ 2 ದಿನಗಳು ಇರುವಾಗಲೇ ಹರಿದಾಸನ ವೇಷ ಹಾಕೊಂಡು ತನ್ನ ತಂಗಿಗಳಿಗೋಸ್ಕರ ಅವರು ಊರೊಳಗಡೆ ಹೋಗ್ತಾ ಇದ್ಲು. ಹೀಗಿರುವಾಗ ಊರಿನ ಬದಿಯಲ್ಲಿ ಚಿಚುಕಾಗೆ ಮನೆ ಹೊರಗಡೆ ಅಂಗಳದಲ್ಲಿ ರಂಗೋಲಿ ಹಾಕ್ತಾ ಇದ್ದಾಗ ಬುಜ್ಜಿ ವೇಷ ಹಾಕೊಂಡು ಬರ್ತಾ ಇರೋದನ್ನ ನೋಡಿ ಅವಳನ್ನ ಅವಮಾನ ಮಾಡೋದಕ್ಕೋಸ್ಕರ ಅವಳನ್ನ ನಿಲ್ಲಿಸಿದ್ಲು. ಏಯ್ ನಿಲ್ಲೆ, ಏನೇ ಇದು ವೇಷ? ಈ ರೀತಿ ವೇಷ ಹಾಕೊಂಡು ಊರೊಳಗೆ ಹೋಗಿ ಹಣ ಕೇಳಿದ್ರೆ ನಿನ್ನ ವೇಷ ನೋಡಿ ಎಲ್ಲರೂ ನಿನ್ನ ನಂಬಿ ಎಲ್ಲನೂ ಕೊಟ್ಬಿಡ್ತಾರೆ ಅಂತ ತಾನೇ ವೇಷ ಹಾಕೊಂಡಿದೀಯಾ? ಈ ಗೇಟು ದಾಟಿ ಈಚೆ ಬಂದ್ರೆ ನಾನ್ ಸುಮ್ನೆ ಇರೋದಿಲ್ಲ. ಆ ಪಾತ್ರೆ ತಗೊಂಡು ಹೋಗಿ ಆ ಕಡೆ. ಅಯ್ಯೋ ಚಿಚ್ಚು ಅತ್ತೆ, ಏನು ಈ ಬಂಗ್ಲೆ? ಏನು ನಿಮ್ಮ ಸ್ವಂತ ಮನೆ ಅನ್ಕೊಂಡು ಇಷ್ಟೆಲ್ಲ ಮಾತಾಡ್ತೀರಾ? ನಾನು ನನ್ನ ಹಸಿವಿಗೋಸ್ಕರನೇ ಈ ರೀತಿ ಭಿಕ್ಷೆ ಬೇಡ್ತಾ ಇದ್ದೀನಿ. ಆದ್ರೆ ನೀವು ತಿನ್ನುವುದಕ್ಕೋಸ್ಕರ ಕಳ್ಳತನ ಮಾಡ್ತೀರಲ್ಲ, ಆ ರೀತಿ ಎಲ್ಲ ನಾನ್ ಮಾಡಕ್ ಹೋಗೋದಿಲ್ಲ. ನೀವು ಬಾಯಿ ತೆರೆದು ಮಾತಾಡಿದ್ರೇನೆ ಸಾಕು, ಊರೆಲ್ಲ ಬೆಂಕಿ ಹಿಡ್ಕೊಳ್ಳುತ್ತೆ. ಚಿಚು ಅದನ್ನ ಕೇಳಿ ಕೋಪದಿಂದ, ಏನೇ ಬುಜ್ಜಿ, ನಿನ್ಗೆ ಆಸೆ ಜಾಸ್ತಿ ಆಗ್ಬಿಡ್ತು. ನಿಮ್ಮಮ್ಮ 7 ಮಕ್ಕಳಿಗೆ ಹೇಗೆ ಹಸಿವು ತೀರ್ಸೋದು ಅಂತ ನೋಡಿದ್ರೆ ನಿನ್ನ ಹಸಿವು ತೀರದೇ ಇಲ್ಲ. ನಾನು ಮಗಿ ಹತ್ರ ಹೇಳಿ ನಿನ್ನಮ್ಮನ ಹೇಗೆ ಈ ಊರ್ ಬಿಟ್ಟು ಹೊರಗಡೆ ಬೆರೆಸ್ತೀನಿ ಅಂತ ನೋಡ್ಕೊಂಡಿರಿ. ನೋಡೋಣ ಚಿಚ್ಚು ಅತ್ತೆ, ಈ ಸಂಕ್ರಾಂತಿಗೆ ಯಾರ ಗಾಳಿಪಟ ಚೆನ್ನಾಗಿ ಹಾರುತ್ತೆ ಅಂತ. ಹರಿ ಹೋ ಹರಿ, ನಾನು ಭಿಕ್ಷೆ ಬೇಡಿ ಸಂಪಾದನೆ ಮಾಡ್ತಾ ಇದ್ದೀನಿ, ಆದ್ರೆ ನೀನು ಜಮೀನ್ದಾರರ ಬಳಿ ಸುಳ್ಳು ಹೇಳಿ ಸಂಪಾದನೆ ಮಾಡ್ತಿದ್ಯಾ. ಅದೇ ನಮ್ಮಿಬ್ಬರಿಗಿರುವ ವ್ಯತ್ಯಾಸ. ಹಾಗಂತ ಹೇಳಿ ಬುಜ್ಜಿ ಅಲ್ಲಿಂದ ಹೊರಟೋದ್ಲು. ಬುಜ್ಜಿ ಹೋದ ಸ್ವಲ್ಪ ಸಮಯದಲ್ಲಿ ತುನಿಗುಬ್ಬಚ್ಚಿ ಮನೆಯ ಮುಂದ್ಗಡೆ ಬೇಜಾರಿಂದ ಕೂತ್ಕೊಂಡಿದ್ಲು. ಆವಾಗ್ಲೇ ಕಲರ್ಫುಲ್ ಆಗಿ ಅಲಂಕಾರ ಮಾಡಿರುವ ಗೂಡಿನ ಕರ್ಕೊಂಡು ಒಬ್ಬ ವ್ಯಕ್ತಿ ಮನೆಯ ಮುಂದ್ಗಡೆ ಬಂದು ನಿಂತ್ಕೊಂಡಿದ್ದ. ಅವನು ಹೊಡೆಯೋ ಆ ತಾಳ ಶಬ್ದ ಕೇಳಿ ಮಕ್ಳೆಲ್ರೂ ಮನೆಯಿಂದ ಹೊರಗಡೆ ಬಂದ್ರು. ಅಮ್ಮ, ನಾನು ನಿಮ್ಮ ಮನೆಗೆ ಬಂದಿದ್ದೀನಿ. ಒಳ್ಳೇದೇ ಆಗ್ಬೇಕು ಅಂತ ಬೇಡ್ಕೊಳ್ಳಿ. 7 ಜನ ಮಹಾಲಕ್ಷ್ಮಿಯರು ಇರುವಂತಹ ಮನೆ ಇದು. ಈ ಬಸವಣ್ಣ ನಿಮಗೆ ಎಲ್ಲ ಒಳ್ಳೇದೇ ಆಗುವ ರೀತಿ ಮಾಡ್ತಾನೆ. ತುನಿ ಮೆಲ್ಲೆ ಎದ್ದು ಅವಳ ಮನೆಯೊಳಗಡೆ ಹೋದ್ಲು. ಮನೆಗೆ ಬಂದಿರುವ ಬಸವನಿಗೆ ಏನು ಕೊಡ್ಲಿಲ್ಲ ಅಂದ್ರೆ ಅದು ದರಿದ್ರ ಅನ್ನೋದು ಅವಳಿಗೆ ಗೊತ್ತು. ಆದ್ರಿಂದ ಅವಳು ಮಡಿಕೆಯಲ್ಲಿ ಕೈ ಬಿಟ್ಟು ನೋಡಿದ್ಲು. ಆದ್ರೆ ಆ ಮಡಿಕೆಯಲ್ಲಿ ಒಂದು ಹಿಡಿಯಲ್ಲ, ಒಂದು ಅಕ್ಕಿ ಕೂಡ ಇಲ್ಲ. ಅವಳು ತುಂಬಾನು ಬೇಜಾರ್ ಮಾಡ್ಕೊಂಡು ಮನೆಯಿಂದ ಹೊರಗಡೆ ಬಂದು, ಅಯ್ಯ, ನನ್ನನ್ನು ಕ್ಷಮಿಸಿ. ಹಬ್ಬದ ದಿನ ನಿಮಗೆ ಅಂತ ಕೊಡ್ಲಿಕ್ಕೆ ನನ್ನ ಮನೆಯಲ್ಲಿ ಒಂದು ಕಾಳು ಅಕ್ಕಿ ಕೂಡ ಇಲ್ಲ. ಈ 7 ಮಕ್ಕಳ ಹಸಿವನ್ನು ತೀರಿಸಲೇ ಸಾಧ್ಯ ಆಗ್ತಾ ಇಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಆವಾಗ ಆ ಗೂಳಿಯ ಯಜಮಾನ ತುನಿಯ ಕಣ್ಣಲ್ಲಿ ಇದ್ದ ದುಃಖನ ನೋಡಿದ್ರು. ಅವ್ರಿಗೆಲ್ಲಾನು ಅರ್ಥ ಆಯ್ತು. ಇಲ್ಲಿ ನೋಡಮ್ಮ, ಈ ಬಸವನಿಗೆ ನೀನ್ ದಾನ ಮಾಡ್ತೀಯ ಅಂತ ನಾನ್ ನೋಡಿದ್ರೆ ನೀನೇ ಕಷ್ಟದಲ್ಲಿದ್ದೀಯ. ನಿನ್ನ ಕಣ್ಣೀರನ್ನು ನನ್ನಿಂದ ನೋಡಲು ಸಾಧ್ಯವಿಲ್ಲ. ತಗೋಮ್ಮ, ಇದನ್ನ ತಗೊಂಡು ಈ ಮಕ್ಕಳಿಗೆಲ್ಲ ಹೊಟ್ಟೆಯನ್ನು ತುಂಬಿಸಮ್ಮ. ಹಾಗಂತ ಹೇಳಿ ಅವ್ರ ಹತ್ರ ಇರುವ ಸ್ವಲ್ಪ ಅಕ್ಕಿನ ತೆಗೆದು ಅದನ್ನ ಟುನಿಗೋಸ್ಕರ ಕೊಟ್ರು. ಬಸವಣ್ಣ, ಇವರನ್ನು ಕಾಪಾಡು. ಈ 7 ಮಕ್ಕಳಿರುವ ಈ ಮನೆ ಮಹಾಲಕ್ಷ್ಮಿಯ ಮನೆಯಾಗಿ ಬೆಳಗಬೇಕು. ಈ ಸಂಕ್ರಾಂತಿ ಹಬ್ಬ ಇವರಿಗೆ ಒಳ್ಳೆಯದನ್ನೇ ತರಬೇಕು. ಹಾಗಂತ ಆಶೀರ್ವಾದ ಮಾಡಿ ಅಲ್ಲಿಂದ ಹೋದ್ರು. ಟುನಿಗುಬ್ಬಚ್ಚಿ ತುಂಬಾನು ಸಂತೋಷದಿಂದ ಅವರು ಕೊಟ್ಟ ಪ್ರಸಾದದ ಅಕ್ಕಿನ ಮನೆಯೊಳಗಡೆ ತಗೊಂಡ್ ಬಂದ್ಲು. ಆಮೇಲೆ ಒಲೆ ಕತ್ಸಿ ಆ ಅಕ್ಕಿನ ತೊಳೆದು ಮಕ್ಕಳಿಗೋಸ್ಕರ ಆಹಾರ ಮಾಡಕ್ಕೆ ಶುರು ಮಾಡಿದ್ಲು. ಅನ್ನ ಬೇಯುವಾಗ ಬಂದ ಪರಿಮಳ ಮನೆ ಇಡೀ ಹರಡ್ತಾ ಇತ್ತು. ಮಧ್ಯಾಹ್ನದ ಸಮಯ. ಟುನಿ ತನ್ನ ಹೆಣ್ಣು ಮಕ್ಕಳಿಗೋಸ್ಕರ ಆಹಾರ ಮಾಡಿ ಅವರಿಗೆ ಬಾಳೆ ಎಲೆಯಲ್ಲಿ ಹಾಕಿಕೊಟ್ಲು. ಸುಮಾರು ದಿನಗಳಿಂದ ಆಹಾರ ತಿಂದೇ ಇದ್ದ ಮಕ್ಕಳು ಇವತ್ತು ಸಂತೋಷವಾಗಿ ಆಹಾರ ತಿನ್ನೋದನ್ನ ನೋಡಿ, ದೇವ್ರೆ, ಬಸವಣ್ಣನ ಪುಣ್ಯದಿಂದ ಈ ದಿನ ಕಳೆಯಿತು ಹಾಗಂತ ಸಂತೋಷಪಟ್ಲು. ಕತ್ಲಾಗ್ತಾ ಇತ್ತು, ಮಂಚು ಬೇರೆ ಬೀಳ್ತಾ ಇತ್ತು. ಚಳಿ ತಡ್ಕೊಳಕ್ಕಾಗದೆ ಹೆಣ್ಮಕ್ಳು ಎಲ್ರೂ ಒಬ್ರನ್ನೊಬ್ರು ಗಟ್ಟಿಯಾಗಿ ಹಿಡ್ಕೊಂಡು ಮಲಗಿದ್ರು. ಆದ್ರೆ ಟುನಿ ಮಲಗ್ಲೂ ಇಲ್ಲ. ಅವಳು ಒಲೆ ಕತ್ಸಿ ಮಡಿಕೆ ಒಂದನ್ನ ಒಲೆ ಮೇಲೆ ಇಟ್ಲು. ಅದ್ರಲ್ಲಿ ಇದ್ದಿದ್ದು ಬರೀ ನೀರು, ಆದ್ರೆ ಅಕ್ಕಿ ಇಲ್ಲ. ಆದ್ರೆ ಮಕ್ಕಳು ಅನ್ನ ಬೇಯ್ತಾ ಇದೆ ಅನ್ನುವ ನಂಬಿಕೆನ ಅವ್ರಿಗೆ ಕೊಡೋದಕ್ಕೋಸ್ಕರ ಮಾಡಿದ್ಲು. ಟುನಿ ಮನ್ಸಲ್ಲಿ, ಅಯ್ಯೋ ದೇವ್ರೆ, ನಾಳೆ ಸಂಕ್ರಾಂತಿ ಹಬ್ಬ. ಊರೆಲ್ಲ ಸಂತೋಷದಿಂದ ಮೆರಿತಾ ಇರುವಾಗ ನನ್ನ ಮಕ್ಕಳು ಮಾತ್ರ ಹಸಿವಲ್ಲಿ ಸಾಯ್ಬೇಕಾ? ಆ ಚಿಚ್ಚು ಹೇಳಿದ ಮಾತು ನೆನಪಾಗ್ತಾ ಇದೆ. ಬುಜ್ಜಿ ನಿದ್ರೆ ಮಾಡದೆ ತಾಯಿಯ ಕಷ್ಟವನ್ನ ಗಮನಿಸ್ತಾನೇ ಇದ್ಲು. ಅವಾಗ ಅವಳು ತಗೊಂಡ್ ಬಂದ ಅಕ್ಕಿನ ತಾಯಿ ಹತ್ತಿರ ಕೊಟ್ಟು, ಅಮ್ಮ,
ಇದನ್ನ ನೀವು ತಿನ್ನಿ, ನಾಳೆ ನಮ್ಮ ಬದುಕು ಬದಲಾಗುತ್ತೆ. ಸರಿ ಬುಜ್ಜಿ, ನಾನು ಚೋಟು ಅವರ ಮನೆಗೆ ಹೋಗಿ ಬರ್ತೀನಿ. ಅನ್ನ ಮಾಡಕ್ಕೆ ಆ ಅಕ್ಕಿ ಸಾಕಾಗಲ್ಲ ಅಂತ ಅಂದ್ಕೊಂಡು ಟುನಿ ಅನ್ನ ಮಾಡದೆ ಆ ಸಮಯದಲ್ಲಿ ಅವಳ ಗೆಳತಿ ಚೋಟುನ ನೋಡೋದಕ್ಕೋಸ್ಕರ ಹೋಗ್ತಾ ಇದ್ಲ. ಆವಾಗ ದಾರಿಯಲ್ಲಿ ಚಿಚುಕಾಗಿಯ ಮನೆಯನ್ನ ದಾಟಿ ಹೋಗ್ಬೇಕಾಗಿತ್ತು. ಆವಾಗ ಚಿಚುಕಾಗಿ ಟುನಿನ ನೋಡಿ, ತುನಿ, ಈ ಟೈಮಲ್ಲಿ ನೀನು ಎಲ್ಲಿ ಹೋಗ್ತಾ ಇದ್ದೀಯಾ? ಓಹೋ, ನಿನ್ ಮನೆಯಲ್ಲಿ 7 ಮಕ್ಕಳಿದ್ದಾರಲ್ವಾ, ಅವರು ಹೊಟ್ಟೆನ ತುಂಬಿಸ್ಲಿಕ್ಕೆ ಯಾರ ಮನೆಯಲ್ಲಾದ್ರೂ ಕಣ್ಣ ಹಾಕ್ಬೇಕು ಅಂತ ಹೋಗ್ತಾ ಇದ್ದೀಯಾ? ಟುನಿ ಅಳುತ್ತಾ, ಚಿಚ್ಚು, ನಾನು ಕಳ್ಳಿ ಅಲ್ಲ. ನಾನು ನನ್ನ ಮಕ್ಕಳಿಗೆ ನಾಳೆ ಊಟ ಕೊಡ್ಲಿಕ್ಕೆ ಅಕ್ಕಿ ಇಲ್ಲ ಅಂತ ಚೋಟು ಅವರ ಮನೆಗೆ ಕೇಳಲಿಕ್ಕೆ ಹೋಗ್ತಿದ್ದೀನಿ. ನಾನ್ ನಿನ್ನ ಗೆಳತಿ ಅಲ್ವಾ? ಏನು, ನೀನ್ ನನ್ ಗೆಳತಿನಾ? ನಾನು ಸಂತೋಷವಾಗಿ ಯಾರ ಮನೆಯಲ್ಲಿ ಇದ್ಕೊಂಡು ರೇಷ್ಮೆ ಸೀರೆ ಉಟ್ಕೊಂಡು ಹೊಟ್ಟೆ ತುಂಬಾ ಚೆನ್ನಾಗಿ ತಿಂತಾ ಇದ್ದೀನಿ. ಹೌದು, ನಿನಗೆ ಸಂಕ್ರಾಂತಿ ಯಾಕೆ? ಟುನಿಗೆ ಮಾತು ಬರ್ಲೇ ಇಲ್ಲ. ಅವಳ ಮನಸ್ಸಿನಲ್ಲಿ ದುಃಖದೊಂದಿಗೆ ಕಣ್ಣೀರೊರೆಸ್ಕೊಂಡು ಚೋಟುವಿನ ಮನೆಗೆ ಹೋದ್ಲು. ಚೋಟು ಟುನಿನ ನೋಡಿ, ತುನಿ, ಏನಾಯ್ತು? ಈ ಅರ್ಧ ರಾತ್ರಿಯಲ್ಲಿ ಈ ರೀತಿ ಕಣ್ಣೀರ್ ಹಾಕೊಂಡ್ ಬರ್ತಾ ಇದೀಯಾ? ನೀನೀಗೆ ಅಳ್ತಾ ಇದೀಯ ಅಂದ್ರೆ ಏನೋ ಒಂದು ದೊಡ್ಡ ಸಮಸ್ಯೆನೇ ಆಗಿದೆ. ಟುನಿ ಅಳುತ್ತಾ, ಚೋಟು, ನನ್ ಬದುಕು ಇಷ್ಟೇನಾ? ನಾನು ನನ್ ಮಕ್ಕಳಿಗೆ ನಾಳೆ ಊಟ ಕೊಡ್ಲಿಕ್ಕೆ ಏನೂ ಇಲ್ಲ ಅಂತ ನಿನ್ ಜೊತೆ ಏನಾದ್ರೂ ಕೇಳೋಣ ಅಂತ ಬರ್ತಾ ಇದ್ರೆ ಆ ಚಿಚ್ಚು ನನ್ನ ಕಳ್ಳಿ ಅಂತ ಹೇಳ್ತಾ ಇದೆ. ನನಗೆ 7 ಹೆಣ್ಣು ಮಕ್ಕಳು ಹುಟ್ಟಿದ್ದಾರೆ ಅಂತ ನನ್ನ ಕೇವಲವಾಗಿ ಮಾತಾಡ್ತಾ ಇದೆ. ಈ ಮಕ್ಕಳಿಗೆ ನಾನು ಊಟ ಕೊಡೋದ್ ಬೇಡ್ವಾ? ನನ್ ಮಕ್ಕಳನ್ನ ಖಾಲಿ ಹೊಟ್ಟೆಯಲ್ಲಿ ಹಾಗೆ ಮಲಗಿಸೋದು ಸರಿನಾ? ಅದನ್ನ ಕೇಳಿ ಚೋಟು ಟುನಿನ ಸಮಾಧಾನ ಮಾಡಿದ್ಲು. ತುನಿ, ನೀನು ಅಳ್ಬೇಡ. ಆ ಚಿಚ್ಚುಗೆ ಹಣ ಇದೆ ಅಂತ ಅಹಂಕಾರದಿಂದ ಮೆರಿತಾ ಇದ್ದಾಳೆ. ಕಾಲ ಯಾವಾಗ್ಲೂ ಹೀಗೇನೆ ಇರೋದಿಲ್ಲ. ಒಂದಲ್ಲ ಒಂದಿನ ನಿಂಗೆ ಒಳ್ಳೆ ಕಾಲ ಬರುತ್ತೆ. ತಗೋ, ಈ ಅಕ್ಕಿ ತಗೊಂಡೋಗಿ ಮಕ್ಕಳಿಗೆ ಊಟ ಕೊಡು. ಟುನಿ ಕಣ್ಣೀರನ್ನ ಒರೆಸ್ಕೊಂಡು, ಸರಿ ಚೋಟು, ಮಕ್ಕಳು ತುಂಬಾ ಹಸಿವಲ್ಲಿ ಇರ್ತಾರೆ, ನಾನು ಹೋಗಿ ಅವರಿಗೆ ಅಡಿಗೆ ಮಾಡಿ ಕೊಡ್ತೀನಿ. ಹಾಗಂತ ಹೇಳಿ ಟುನಿ ಅಕ್ಕಿನ ತಗೊಂಡು ಹೋಗಿ ಮನೆಯಲ್ಲಿ ಮಕ್ಕಳಿಗೋಸ್ಕರ ಅನ್ನ ಮಾಡಿ ಅದನ್ನ ಮಕ್ಕಳಿಗೆ ತಿನ್ನಕ್ಕೆ ಕೊಟ್ಲು. ಆವಾಗ ಬುಜ್ಜಿ ತಾಯಿಯ ಕಣ್ಣಿಂದ ಬರ್ತಾ ಇರುವ ಕಣ್ಣೀರನ್ನ ನೋಡಿ, ಅಮ್ಮ, ಏನಾಯ್ತಮ್ಮ ಹಾಗಂತ ಕೇಳಿದ್ಲು. ಆವಾಗ ಟುನಿ ಅಳುತ್ತಾ ಏನ್ ನಡೀತೋ ಅದನ್ನ ಹೇಳಿದ್ಲು. ಅದನ್ನು ಕೇಳಿದಾಗ ಬುಜ್ಜಿಗೆ ಕೋಪ ಜಾಸ್ತಿ ಆಯ್ತು. ಅವಳು ಕೋಪದಿಂದ ಅವಳ ಮನ್ಸಲ್ಲಿ ಈ ರೀತಿ ಅಂದ್ಕೊಂಡ್ಲು, ಈ ಹಬ್ಬದ ದಿನ ನಮ್ಮ ಅಮ್ಮನ ಕಣ್ಣೀರು ಹಾಕ್ಸಿದ ಚಿಚ್ಚುನ ನಾನು ಸುಮ್ನೆ ಬಿಡೋದಿಲ್ಲ. ಈ ಹಬ್ಬದ ದಿನ ನಮ್ಮ ಜೀವನ ಬದಲಾಗಲೇಬೇಕು. ಹಾಗಂತ ಬುಜ್ಜಿ ಕೋಪನ ಮನ್ಸಲ್ಲಿ ಇಟ್ಕೊಂಡು, ಅಮ್ಮ, ಆ ಚಿಚ್ಚು ಅತ್ತೆ ಯಾವಾಗ್ಲೂ ಹೀಗೇನೆ, ಅವಳು ಬದಲಾಗದೇ ಇಲ್ಲ. ನೀನ್ ಹೋಗಿ ಮಲ್ಕೊಮ್ಮ. ಹಾಗೆ ಬುಜ್ಜಿ ಅವಳ ತಾಯಿನ ಸಮಾಧಾನ ಮಾಡಿದ್ಲು. ಮರುದಿನ ಬೆಳಗ್ಗೆ ಸಂಕ್ರಾಂತಿ ಹಬ್ಬ. ಊರೇ ಕೋಲಾಹಲವಾಗಿ ಇತ್ತು. ಎಲ್ಲರ ಮನೆಯ ಮುಂದ್ಗಡೆ ಕಲರ್ಫುಲ್ ಆದ ರಂಗೋಲಿ ಹಾಕಿತ್ತು. ಅದರ ಮಧ್ಯದಲ್ಲಿ ಹೂಗಳನ್ನ ಅಂದವಾಗಿ ಇಟ್ಟಿದ್ರು. ಅದು ಮಾತ್ರವಲ್ಲ, ಹೂಗಳಿಂದ ಮಾವಿನ ಎಲೆಗಳಿಂದ ತೋರಣನೂ ಹಾಕಿದ್ರು. ಹಾಗೇನೆ ಆಕಾಶದಲ್ಲಿ ಕಲರ್ಫುಲ್ ಆದ ಗಾಳಿಪಟಗಳು ಹಾರಾಡ್ತಾ ಇತ್ತು. ಅಲ್ಲಿ ಮಕ್ಕಳು ನಗೋ ಶಬ್ದ ಹೆಚ್ಚಾಗಿ ಕೇಳ್ತಾ ಇತ್ತು. ಬುಜ್ಜಿ ಪುನಃ ಹರಿದಾಸನ ವೇಷ ಹಾಕೊಂಡು ಚಿಚುಕಾಗಿಯ ಮನೆಯ ಮುಂದ್ಗಡೆ ನಿಂತು ಜೋರಾಗಿ ಕರೆದ್ಲು, ಏ ಚಿಚ್ಚು ಅತ್ತೆ, ಹೊರಗಡೆ ಬಾ. ಇವತ್ತು ನಿನ್ನ ನಿಜ ಸ್ವರೂಪ ಏನು ಅಂತ ಮಗಿ ಅವರಿಗೆ ಗೊತ್ತಾಗ್ಬೇಕು. ಚಿಚು ಕೋಪದಿಂದ ಬೈತಾ ಇದ್ದಾಗ ಬ್ಯಾಲ್ಕನಿಯಿಂದ ಮಹಿ ಹದ್ದು ಎಲ್ಲಾನು ನೋಡ್ತಾ ಇತ್ತು. ಆವಾಗ ಬುಜ್ಜಿ ಮಹಿ ಹದ್ದನ್ನ ನೋಡಿ, ಅಮ್ಮ, ಈ ಚಿಚ್ಚು ಅತ್ತೆ ರಹಸ್ಯ ಇವತ್ತು ಹೊರಗೆ ಬೀಳಲೇಬೇಕು. ನಮ್ಮ ಅಮ್ಮನಿಗೆ ಸಿಗಬೇಕಾದ ಕೆಲ್ಸನ ಅವ್ರ ಮಗನಿಗೆ ಹುಷಾರಿಲ್ಲ ಅಂತ ಈ ಕೆಲ್ಸನ ಅವ್ರ ಹೆಸರಿಗೆ ಬದಲಾಯಿಸ್ಕೊಂಡ್ರು. ಅದು ಮಾತ್ರ ಅಲ್ಲ, ನಿಮ್ಮ ಧಾನ್ಯನ ತಗೊಂಡೋಗಿ ಪಟ್ಟಣದಲ್ಲಿ ಮಾರಾಟ ಮಾಡಿ ಹಣವನ್ನು ಸಂಪಾದನೆ ಮಾಡ್ತಿದ್ದಾರೆ. ಮಹಿ ಹದ್ದು ಚಿಚು ಮನೆನ ಚೆಕ್ ಮಾಡಕ್ಕೆ ಹೇಳ್ತು. ಒಳಗಡೆ ಹೋಗಿ ನೋಡಿದಾಗ ಸುಮಾರು ಧಾನ್ಯದ ಮೂಟೆಗಳು ಇತ್ತು. ಅವಾಗ ಮಹಿ ಹದ್ದು ಚಿಚುನ ನೋಡಿ ಕೋಪದಿಂದ, ಚಿಚ್ಚು, ನಿನ್ನ ಇಷ್ಟು ದಿನ ನಂಬಿದಿಕ್ಕೆ ನನಗೆ ಸರಿಯಾದ ಪಾಠ ಸಿಕ್ಕಿದೆ. ನನ್ನ ಆಸ್ತಿನ ಕಳ್ಳತನ ಮಾಡೋದ್ ಮಾತ್ರ ಅಲ್ಲದೆ ಒಂದು ತಾಯಿನ ಇಷ್ಟು ಕೇವಲವಾಗಿ ಮಾತಾಡ್ತೀಯಾ? ನಿನ್ನ ಈ ಕೆಲಸದಿಂದ ಹೊರಗಾಗ್ತಿದ್ದೀನಿ. ಮಹಿ ತಕ್ಷಣ ಟುನಿಯ ಮನೆಗೆ ಹೋಯ್ತು. ಅಲ್ಲಿ ಟುನಿಯ ಪರಿಸ್ಥಿತಿಯನ್ನ ನೋಡಿ ತುಂಬಾನೇ ಬೇಜಾರ್ ಮಾಡ್ಕೊಳ್ತು. ತುನಿ, ನನ್ನನ್ನು ಕ್ಷಮಿಸು. ಆ ಚಿಚ್ಚು ಮಾತು ಕೇಳಿ ನಾನು ನಿನ್ನ ತುಂಬಾ ತಪ್ಪಾಗಿ ತಿಳ್ಕೊಂಡೆ. ನಾಳೆಯಿಂದ ನನ್ನ ಪಕ್ಕದ ಅಂಚಿನ ಮನೆಯಲ್ಲೇ ಇದ್ಕೊಂಡು ನನ್ನ ಕೆಲಸವನ್ನೆಲ್ಲ ನೋಡ್ಕೋ. ಆವಾಗ ಟುನಿ ತುಂಬಾ ಬೇಜಾರಿಂದ ಮಹಿಯ ಕೈಯನ್ನ ಹಿಡ್ಕೊಂಡು, ಅಯ್ಯೋ ಜಮೀನ್ದಾರರವ್ರೆ, ನೀವು ಅಷ್ಟು ದೊಡ್ಡ ಮಾತು ಹೇಳ್ಬೇಡಿ. ನೀವು ನನ್ನ ಜೊತೆ ಕ್ಷಮೆ ಕೇಳದ, ನಾನೇ ನಿಮ್ ಜೊತೆ ಕ್ಷಮೆ ಕೇಳ್ಬೇಕು. ಮಹಿ ಆಶ್ಚರ್ಯದಿಂದ, ಏನ್ ತುನಿ, ನೀನು ಹಾಗೆ ಹೇಳ್ತಿದೀಯಾ? ಹೌದಮ್ಮ, ಚಿಚ್ಚು ಮಾಡ್ತಾ ಇರುವ ಮೋಸ, ಅವಳು ನಿಮ್ ಜೊತೆಯಿಂದ ಕೊಳ್ಳೆ ಹೊಡಿಯೋದು ಎಲ್ಲ ನಂಗೆ ಗೊತ್ತು. ನಾವಿಬ್ರು ಚಿಕ್ಕ ವಯಸ್ಸಿನಿಂದ ಸ್ನೇಹಿತರು. ಅವಳು ಒಂದಿನ ಅಲ್ಲ ಒಂದಿನ ಬದಲಾಗ್ತಾಳೆ. ನಿಮ್ ಜೊತೆ ನಿಜ ಹೇಳ್ಬೇಕು ಅಂತ ನೋಡ್ದೆ, ಆದ್ರೆ ಗೆಳೆತನಕ್ಕೆ ದ್ರೋಹ ಮಾಡಬಾರ್ದು ಅಂತಾನೆ ನಿಮಗೆ ಆ ನಿಜನ ನಾನು ಹೇಳಲಿಲ್ಲ.
ಆ ನಿಜ ಎಲ್ಲ ನನಗೆ ಗೊತ್ತಿದ್ರು ನನ್ನ ಮಕ್ಕಳು ಎಷ್ಟೋ ಒಂದು ಹಸಿವಲ್ಲಿ ಇದ್ರೂ ಕೂಡ ಆ ನಿಜನ ನಿಮ್ಮಿಂದ ಬಚ್ಚಿಟ್ಟಿದ್ದಕ್ಕೆ ನೀವೇ ನನ್ನನ್ನು ಕ್ಷಮಿಸಬೇಕು. ಅದನ್ನು ಕೇಳಿ ಮಹಿಹದ್ದು, ತುನಿ, ನಿನ್ನ ಸ್ನೇಹಕ್ಕೆ ನೀನು ಕೊಟ್ಟ ಬೆಲೆ ನಿನ್ನ ವ್ಯಕ್ತಿತ್ವವನ್ನು ಎತ್ತಿ ತೋರಿಸ್ತಿದೆ. ನಿನ್ನಂತವಳು ನನ್ನ ಪಕ್ಕ ಇರೋದು ನನ್ನ ಅದೃಷ್ಟ. ನಿನ್ನ ಒಳ್ಳೆ ಗುಣನೇ ಇವತ್ತು ನಿನ್ನ ಈ ಸ್ಥಾನಕ್ಕೆ ತಂದು ನಿಲ್ಸಿದೆ. ಅದನ್ನು ಕೇಳಿದ ಟುನಿಯ ಕಣ್ಣಿಂದ ಆನಂದ ಬಾಷ್ಪ ಬಂತು. ಹಬ್ಬದ ದಿನ ಅವಳು ತುಂಬಾನೇ ಸಂತೋಷವಾಗಿದ್ಲು. ಇವಾಗ ಅವಳ ಮನೆಯಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಯಿತು. ಮನೆಯೆಲ್ಲಾನು ಚೆನ್ನಾಗಿ ಅಲಂಕಾರ ಮಾಡಿದ್ರು. ಅವಳ 7 ಹೆಣ್ಮಕ್ಳು ಕೂಡ ಮನೆ ಹೊರಗಡೆ ಕಲರ್ಫುಲ್ ಆದ ರಂಗೋಲಿ ಹಾಕ್ತಾ ಇದ್ರು. ಆವಾಗ ದೂರದಲ್ಲಿ ನಿಂತ್ಕೊಂಡು ಮನೆನ ಗುರಾಯಿಸಿ ನೋಡ್ತಾ ಇದ್ದ ಚಿಚುಕಾಗೆನ ಟುನಿ ನೋಡಿದ್ಲು. ಟುನಿ ತಕ್ಷಣ ಚಿಚುಕಾಗೆ ಹತ್ತಿರ ಹೋಗಿ, ಚಿಚು, ನನ್ನನ್ನು ಕ್ಷಮಿಸು. ನಾನು ನಿನ್ ಬಗ್ಗೆ ಜಮೀನ್ದಾರರಿಗೆ ಏನೂ ಹೇಳಲಿಲ್ಲ. ಆದ್ರೆ ಅವ್ರಿಗೆ ವಿಷಯ ಹೇಗೆ ಗೊತ್ತಾಯ್ತು ಅಂತ ನಂಗೆ ಗೊತ್ತಿಲ್ಲ. ಬುಜ್ಜಿನು ಜಮೀನ್ದಾರರೇ ನನ್ ಮನೆ ಹುಡ್ಕೊಂಡ್ ಬಂದಿದ್ದು. ಬೇಕಂದ್ರೆ ನೀನೇ ಜಮೀನ್ದಾರರ ಹತ್ರ ಕೇಳಿ ನೋಡು. ಟುನಿ ಹೇಳಿದನ್ನು ಕೇಳಿ ಚಿಚುಕಾಗೆಗೆ ಏನ್ ಹೇಳಿದಂತಾನೆ ಅರ್ಥ ಆಗ್ಲಿಲ್ಲ. ಅವಳು ಟುನಿಗೆ ಅಷ್ಟು ಅವಮಾನ ಮಾಡಿದ್ರು, ಅಷ್ಟೇ ಕಷ್ಟ ಕೊಟ್ಟಿದ್ರು ಕೂಡ ಇವಾಗ ಅವಳಿಗೋಸ್ಕರ ಪುನಃ ಅವಳು ಬಡತನದಲ್ಲಿ ಬಾಡ್ತೀನಿ ಅಂತ ಹೇಳ್ತಾ ಇದ್ದಾಳೆ ಅನ್ನೋದನ್ನ ಕೇಳಿ ಅವಳಿಗೆ ಪಶ್ಚಾತ್ತಾಪದಿಂದ ಕಣ್ಣಲ್ಲಿ ಕಣ್ಣೀರು ಬಂತು. ತುನಿ, ನನ್ನನ್ನು ಕ್ಷಮಿಸು. ಹಣದ ಅಹಂಕಾರದಿಂದ ನಾನು ಬದ್ಲಾದೆ. ನಿನ್ನ ಬಡತನದಲ್ಲೂ ನೀನು ಇಷ್ಟು ಒಳ್ಳೆಯವಳಾಗಿ ಇದ್ದೀಯಾ. ಇನ್ಮುಂದೆ ನಾನು ಯಾರ ಜೊತೆ ಜಗಳ ಮಾಡೋದಿಲ್ಲ. ಖಂಡಿತವಾಗಿ ನಾನು ಬದ್ಲಾಗ್ತೀನಿ. ಸರಿ ಚಿಚ್ಚು, ನಡೆದಿದ್ದೇನೋ ನಡೆದೋಯ್ತು, ಅದ್ನೆಲ್ಲ ಬಿಡು. ನೀನು ನನ್ ಮನೆಗೆ ಬಾ, ಎಲ್ಲರೂ ಸೇರಿ ಹಬ್ಬವನ್ನು ಮಾಡೋಣ. ಇಲ್ಲ ಬೇಡ ತುನಿ, ಮನೆಯಲ್ಲಿ ಚಿನ್ನು ಒಬ್ನೇ ಇದ್ದಾನೆ, ನಾನು ಹೊರಡ್ತೀನಿ. ಹಾಗಂತ ಹೇಳಿ ಚಿಚುಕಾಗೆ ಅಲ್ಲಿಂದ ಹೋದ್ಲು. ಚಿಚು ಅಲ್ಲಿ ಬಂದಿರುವ ಬದಲಾವಣೆನ ನೋಡಿ ಟುನಿ ತುಂಬಾನು ಸಂತೋಷ ಪಟ್ಲು. ಹಾಗೆ ಆ ಸಂಕ್ರಾಂತಿ ಹಬ್ಬದ ದಿನ ಮಹಿಯ ಜೊತೆ ಸೇರಿ ಟುನಿಯ ಮನೆಯಲ್ಲಿ ಸಂಕ್ರಾಂತಿ ಹಬ್ಬ ಆಚರಿಸಿದ್ರು. ಸಂಕ್ರಾಂತಿ ಹಬ್ಬ ಟುನಿಯ ಜೀವನದಲ್ಲಿ ಮರೆಯಕ್ಕೆ ಆಗದೆ ಇರುವ ಒಂದು ಹಬ್ಬವಾಗಿ ಉಳಿತು. ಬುಜ್ಜಿ ಸ್ಕೂಲಿಗೂ ಹೋಗಿ ತನ್ನ ತಾಯಿಗೂ ಸಹಾಯ ಮಾಡ್ತಾ ಇದ್ಲು. ಟುನಿ ಮಹಿಹದ್ದಿನ ಸಹಾಯದಿಂದ ತನ್ನ 7 ಮಕ್ಕಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು. ಚಿಚುಕಾಗೆ ಪಶ್ಚಾತ್ತಾಪದಿಂದ ಬದಲಾಗಿ ತನ್ನ ಮಗನ ಜೊತೆ ಒಂದು ಪ್ರಶಾಂತವಾದ ಜೀವನಾನ ಬಾಳ್ತಾ ಇದ್ಲು. ಚಳಿಯಲ್ಲಿ ಪ್ಲಾಸ್ಟಿಕ್ ವಾಟರ್ ಟ್ಯಾಂಕ್ ಮನೆ. ಪಕ್ಷಿಗಳ ಊರು ಒಂದ್ ಕಾಲದಲ್ಲಿ ಹಚ್ಚ ಹಸಿರಾಗಿರುವ ಹೊಲ ಮರಗಳೊಂದಿಗೆ ನೋಡಕ್ಕೆ ತುಂಬಾನು ಅಂದವಾಗಿತ್ತು. ಆದ್ರೆ ಪಕ್ಕದಲ್ಲೇ ಇವಾಗ ಸಿಟಿ ಇರೋದ್ರಿಂದ ಆ ಸಿಟಿಯ ಕಾಲುಷ್ಯ ಆ ಅಡವಿಯನ್ನ ನಾಶ ಮಾಡ್ತಾ ಇತ್ತು. ಇವಾಗ ಪಕ್ಷಿಗಳಿಗೆ ಗೂಡು ಕಟ್ಕೊಳ್ಳಕ್ಕೆ ಒಂದು ಮರ ಕೂಡ ಇಲ್ಲ. ಇರೋ 4 ಮರಗಳು ಕೂಡ ಒಣಗಿನೇ ಹೋಗಿತ್ತು. ಈ ರೀತಿ ಪಕ್ಷಿಗಳು ಕಷ್ಟಪಡುವ ಸಮಯದಲ್ಲಿ ಚಳಿಗಾಲನೂ ಶುರುವಾಯಿತು. ಪಕ್ಷಿಗಳಿಗೆ ಇವಾಗ ಉಳ್ಕೊಳ್ಳಕ್ಕೆ ಮನೇನೂ ಇಲ್ಲ, ಮಕ್ಕಳನ್ನ ಕಾಪಾಡ್ಕೊಳ್ಳಕ್ಕೆ ಬೇರೆ ದಾರಿನೂ ಇಲ್ಲ. ಆ ಸಮಯದಲ್ಲಿ ಟುನಿಗು ಬಚ್ಚಿ ಏನ್ ನಿರ್ಧಾರ ಮಾಡಿದ್ಲು, ಅದು ಪಕ್ಷಿಗಳ ಲೈಫನ್ನ ಹೇಗೆ ಬದಲಾಯಿಸ್ತೋ ಅನ್ನೋದೇ ಈ ಕತೆ. ಒಂದಿನ ಸಂಜೆ 5 ಗಂಟೆಗೆ ಮೇಘಗಳ ಹಿಂದೆ ಸೂರ್ಯ ಮೆಲ್ಲೆ ಮೆಲ್ಲೆ ಹೋಗ್ತಾ ಇದ್ದ. ಆವಾಗ ಚಿಚುಕಾಗೆ, ಟುನಿಗು ಬಚ್ಚಿ, ಚೋಟುಗಿಳಿ, ಲೂಸಿ ಪಾರಿವಾಳ, ಮಹಿಹದ್ದು ಮಕ್ಕಳು ಎಲ್ರೂ ಕೂಡ ಒಂದು ಒಣಗಿರುವ ಮರದ ಮೇಲೆ ಕೂತ್ಕೊಂಡಿದ್ರು. ಚಳಿ ತುಂಬಾನು ಹೆಚ್ಚಾಗ್ತಾ ಇತ್ತು. ಎಲ್ಲರ ಕಣ್ಣಲ್ಲೂ ಕೂಡ ಕಣ್ಣೀರು. ನೋಡಿದ್ರ, ನೆನೆ ತನಕ ನಾವು ಆಟಾಡ್ತಾ ಇದ್ದ ಬೇವಿನ ಮರ ಇವಾಗ ಬಿದ್ದೋಗಿದೆ. ನಮಗೆ ಗೂಡು ಕಟ್ಕೊಳ್ಳಕ್ಕೆ ಮನೇನೂ ಇಲ್ಲ. ಚಿಕ್ಕ ವಯಸ್ಸಲ್ಲಿ ಆ ಮರದಲ್ಲೇ ನಮ್ ಗೂಡಿದ್ದಿದ್ದು. ಆವಾಗ ಮಹಿಹದ್ದು ಅದನ್ನ ನೋಡಿ, ಹಾ, ಏನ್ ಮಾಡೋದು, ಮನುಷ್ಯರಿಗೆ ಮನಸ್ಸು ಅನ್ನೋದು ಇಲ್ಲ. ಅಡವಿನ ನಾಶ ಮಾಡಿ ನಮ್ಮ ಜೀವನನ ನಾಶ ಮಾಡ್ತಾ ಇದ್ದಾರೆ. ನನಗಂದ್ರೆ ವಯಸ್ಸಾಯ್ತು, ಒಂದು ಬೆಟ್ಟದ ಮೇಲೆ ಹೋಗಿ ಕೂತ್ಕೊಂಡ್ರೆ ನನ್ನ ಜೀವನ ಮುಗ್ದೋಗುತ್ತೆ. ಆದ್ರೆ ಈ ಚಿಕ್ಕ ಮಕ್ಕಳ ಗತಿ ಏನಾಗುತ್ತೋ ಭಯ ಆಗ್ತಾ ಇದೆ. ಹೌದು, ಅದ್ ಮಾತ್ರ ಅಲ್ಲ, ನನ್ನ ಸ್ಕಿನ್ ಕೂಡ ತುಂಬಾನೇ ಕಪ್ಪಾಗ್ತಾ ಇದೆ. ಏನ್ ಮಾಡೋದು ಅಂತ ಅರ್ಥ ಆಗ್ತಾ ಇಲ್ಲ. ಇಲ್ಲಿದ್ರೇನೆ ಕಷ್ಟ. ಬೇರೆ ಯಾವ್ದಾದ್ರೂ ಅಡವಿಗೆ ಹೋಗೋಣ್ವಾ? ಬೇರೆ ಅಡವಿಗೆ ಎಲ್ಲಿಂದ ಹೋಗೋದು? ಎಲ್ಲ ಅಡವಿಯಲ್ಲಿ ಇದೇ ಪರಿಸ್ಥಿತಿ. ಎಲ್ಲ ಅಡವಿನ ಮನುಷ್ಯರು ನಾಶ ಮಾಡ್ತಾ ಇದ್ದಾರೆ. ನಮ್ಮಿಂದ ಈ ಜಾಗನ ಬಿಟ್ಟು ಬೇರೆ ಎಲ್ಲಿಗೆ ಹೋಗಕ್ಕಾಗಲ್ಲ. ಆವಾಗ ಬುಜ್ಜಿ ಅಳುತ್ತಾ, ಅಮ್ಮ, ನನಗ್ ಭಯ ಆಗ್ತಾ ಇದೆ. ಇವತ್ ರಾತ್ರಿ ನಾವ್ ಎಲ್ ಮಲ್ಗೋದು? ಈ ಚಳಿಯಲ್ಲಿ ದಿನ ನಿದ್ರೆ ಮಾಡಕ್ ಆಗ್ತಿಲ್ಲ ಅಮ್ಮ. ಹೆದ್ರಬೇಡ ಮಗಳೇ, ನಿನಗೋಸ್ಕರ ಅಮ್ಮ ಜೊತೆಗಿದ್ದೀನಿ ಅಲ್ವಾ? ಹಾಗಂತ ಹೇಳಿದ್ಲೆ ಹೊತ್ತು ತುನಿ ಕೂಡ ಒಳಗಡೆ ಹೆದರ್ತಾ ಇದ್ಲು. ಆ ದಿನ ರಾತ್ರಿ ಸಮಯ ಎಲ್ರೂ ಒಂದು ಗೋಡೆಯ ಮೇಲೆ ಕೂತ್ಕೊಂಡು ಆ ಚಳಿಯಲ್ಲಿ ಮಲಗಿ ನಿದ್ರೆ ಮಾಡಿದ್ರು. ಹೀಗಿರುವಾಗ ಒಂದಿನ ತುನಿಗೆ ಬಚ್ಚಿ ಮನೆ ಕಟ್ಟಕ್ಕೆ ಏನಾದ್ರೂ ಕಡ್ಡಿಗಳು ಇಲ್ಲ ಎಲೆಗಳು ಸಿಗುತ್ತಾ ಅಂತ ಹುಡ್ಕೊಂಡು ಹೋದಾಗ ಅವಳಿಗೆ ಏನೂ ಸಿಗ್ಲೇ ಇಲ್ಲ. ಎಲ್ಲ ಕಡೆನೂ ಕಸ, ಪ್ಲಾಸ್ಟಿಕ್ ವಸ್ತುಗಳು ಮಾತ್ರ ಇತ್ತು. ಆವಾಗ ಟುನಿಗು ಬಚ್ಚಿ ಒಂದು ಡಂಪಿಂಗ್ ಯಾರ್ಡ್ ಹತ್ರ ನಿಂತ್ಕೊಂಡು ನೋಡಿದ್ಲು. ಅಲ್ಲಿ 1000 ಗಟ್ಲೆ ಪ್ಲಾಸ್ಟಿಕ್ ವಸ್ತುಗಳು ಇತ್ತು. ಮನುಷ್ಯರು ಬಾಳ್ತಾ ಇದ್ದಾರೆ, ನಮ್ಮಿಂದಾನೇ ಬಾಳಕ್ಕಾಗ್ತಾ ಇಲ್ಲ. ಹಾಗಂತ ಅನ್ಕೊಂಡಿದ್ದಾಗ ಅವಳಲ್ಲೊಂದು ಹಳೆ ಟ್ಯಾಂಕ್ ನ ನೋಡಿದ್ಲು. ಅರೆ, ಇದೇನಿದು ದೊಡ್ಡ ಪ್ಲಾಸ್ಟಿಕ್ ವಸ್ತು? ಇದ್ರೊಳಗಡೆ ಹೋಗಕ್ಕೆ ದಾರಿನೂ ಇದೆ ಅಲ್ವಾ? ಇದು ಒಂದ್ ವೇಳೆ ಮನೆಯಾಗಿ ಬದಲಾಯಿಸಿದ್ರೆ? ಹಾಗಂತ ಅನ್ಕೊಂಡು ಟೋನಿ
ಆ ಟ್ಯಾಂಕ್ ಹತ್ರ ಹೋಗಿ ನೋಡಿದಾಗ ಅದು ಕಪ್ಪಾಗಿತ್ತು. ಒಳಗಡೆ ಹೋಗಕ್ಕೆ ಒಂದು ದಾರಿನೂ ಇತ್ತು. ಒಳಗಡೆ ತುಂಬಾ ಬೆಚ್ಚಗೆ ಇತ್ತು. ಅದ್ರ ನೋಡಿ ಟುನಿ ಸಂತೋಷ ಪಟ್ಲು. ಇವಾಗ ನಮಗೆ ಬೇಕಾಗಿರೋದು ಅಂದವಾದ ಗೂಡಲ್ಲ, ನಮ್ಮ ಪ್ರಾಣನ ಕಾಪಾಡಕ್ಕೆ ನಮ್ಗೊಂದು ಜಾಗ ಇದ್ರೆ ಸಾಕು. ಅದು ಯಾಕೆ ಈ ಮನುಷ್ಯರು ಉಪಯೋಗ ಮಾಡಿ ಬಿಸಾಕಿರುವ ಈ ಪ್ಲಾಸ್ಟಿಕ್ ಟ್ಯಾಂಕ್ ಆಗಿರ್ಬಾರ್ದು. ಈ ಟ್ಯಾಂಕನ್ನೇ ನಾನು ಮನೆಯಾಗಿ ಬದಲಾಯಿಸ್ಕೊಳ್ತೀನಿ. ಹಾಗಂತ ಅನ್ಕೊಂಡು ಟುನಿಗು ಬಚ್ಚಿ ಕಷ್ಟಪಟ್ಟು ಆ ಟ್ಯಾಂಕ್ನ ಉರುಳಿಸ್ಕೊಂಡೆ ಅಡವಿಲಿರುವ ಒಂದು ಜಾಗದಲ್ಲಿ ತಗೊಂಡ್ ಬಂದು ಇಟ್ಲು. ಅದ್ರೊಳಗಡೆ ಒಂದು ಬೆಡ್ ತಗೊಂಡ್ ಬಂದು ಹಾಕಿದ್ಲು. ಇವಾಗ ಆ ಟ್ಯಾಂಕ್ ಒಳಗಡೆ ತುಂಬಾನು ಬೆಚ್ಚಗಿತ್ತು. ಯಾಕಂದ್ರೆ ಅದ್ರೊಳಗಡೆ ಇವಾಗ ಒಂದು ಬೆಡ್ ಕೂಡ ಇತ್ತು. ಬುಜ್ಜಿ ಬಾ, ಇನ್ ಮುಂದೆ ಇದೆ ನಮ್ಮ ಮನೆ. ಆವಾಗ ಬುಜ್ಜಿಯ ಮನೇನ ನೋಡಿ, ಮನೇನಾ ಇದಾ ಅಮ್ಮ, ನಾವು ಪಕ್ಷಿಗಳು ಗೂಡಲ್ಲಿ ಬಹಳ ದಿನ ಬಿಟ್ಟು ಈ ಪ್ಲಾಸ್ಟಿಕ್ ವಸ್ತುಗಳಗಡೆ ಬಾಳಿದ್ರೆ ಆಮೇಲೆ ನೋಡೋರು ತಮಾಷೆ ಮಾಡಲ್ವಾ? ತಮಾಷೆ ಮಾಡೋರು ಯಾರು? ನಾವು ಉಳ್ಕೊಳಕ್ಕೆ ಜಾಗನೂ ಕೊಡಲ್ಲ ಅಲ್ವಾ? ಇವಾಗ ನಮ್ ಪ್ರಾಣ ಕಾಪಾಡ್ಕೊಳ್ಳೋದು ತುಂಬಾ ಮುಖ್ಯ. ಬಾ. ಟುನಿ ಪ್ಲಾಸ್ಟಿಕ್ ಟ್ಯಾಂಕ್ ನ ಮನೆಯಾಗಿ ಬದಲಾಯಿಸ್ಕೊಂಡಿರುವ ವಿಷಯ ಊರಲ್ಲಿ ಎಲ್ರಿಗೂ ತಿಳಿತು. ಆವಾಗ ಚಿಚು, ಚೋಟು, ಲೂಸಿ 3 ಜನನು ಅಲ್ಲಿಗೆ ಬಂದ್ರು. ಟುನಿಗೂ ಬಚ್ಚಿಯ ಆ ಪ್ಲಾಸ್ಟಿಕ್ ವಾಟರ್ ಟ್ಯಾಂಕ್ ಮನೇನ ನೋಡಿ ಅವ್ರೆಲ್ಲರಿಗೂ ಕೋಪ ಬಂತು. ಇಲ್ಲಿವರೆಗೂ ಟುನಿಗೆ ಗೆಳತಿಯಾಗಿದ್ರ ಅವರು 3 ಜನ ಕೂಡ ಇನ್ ಮುಂದೆ ಶತ್ರುಗಳಾಗಿ ಬದಲಾದ್ರು. ಚಿಚಿ, ಏನ್ ಟುನಿ ಇದು? ಏನಿದು? ಮನುಷ್ಯರು ಉಪಯೋಗ ಮಾಡಿದ ವಸ್ತುಗಳನ್ನ ನೀನು ಮನೆಯಾಗಿ ಬದಲಿಸ್ಕೊಂಡು ಅಲ್ಲಿ ಬಾಳ್ತಾ ಇದೀಯಾ? ನಿನಗೆ ನಾಚಿಕೆ ಆಗಲ್ವಾ? ನೀನು ನಮ್ಮ ಪಕ್ಷಿ ಜಾತಿನೇನಾ? ನೀನು ಪಕ್ಷಿ ಜಾತಿ ಅಲ್ಲ, ಆ ಕೆಸರಲ್ಲಿ ಇರುತ್ತೆ ಅಲ್ವಾ ಇಲಿಗಳ ತರ, ನೀನು ಇಲಿಗಳ ತರ. ಆವಾಗ ಚೋಟಿಗಿಳಿ ಕೂಡ ತುಂಬಾ ಕೋಪದಿಂದ, ಟುನಿ, ನಿನಗೆ ಕಷ್ಟ ಇದೆ ನನಗ್ ಗೊತ್ತು, ಆದ್ರೆ ಅದಕ್ಕೋಸ್ಕರ ಇಂತಹ ಒಂದು ನೀಚ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಮನುಷ್ಯರು ಉಪಯೋಗ ಮಾಡಿದ ವಸ್ತನ್ನ ಮನೆಯಾಗಿ ಬದಲಾಯಿಸ್ಕೊಳ್ಳಿಕ್ಕೆ ನಿನಗೆ ನಾಚಿಕೆ ಆಗಲ್ವಾ? ನೀನು ಇಷ್ಟು ಮೋಸವಾಗಿ ಬದಲಾಗ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ದಯವಿಟ್ಟು ನಮ್ಮ ಹತ್ರ ಬರ್ಬೇಡ, ನಿನ್ನ ಕಂಡ್ರೇನೆ ಅಸಹ್ಯ ಆಗುತ್ತೆ. ಹಾಗಂತ ಹೇಳಿದಾಗ ಟುನಿ ತುಂಬಾ ಬೇಜಾರು ಮಾಡ್ಕೊಂಡ್ಲು. ಯಾಕೆ ರೀತಿ ಮಾತಾಡ್ತಿದ್ದೀರಾ? ಬೇರೆ ದಾರಿ ಇಲ್ಲ ಅನ್ನೋದ್ರಿಂದ. ಹಾಗಂತ ಟುನಿ ಹೇಳೋಷ್ಟರಲ್ಲಿ ಚಿಚುಕಾಗೆ ಪುನಃ, ದಾರಿ ಇಲ್ಲ ಅಂದ್ರೆ ಬದುಕ್ಬೇಡ, ಸತ್ತೋಗು. ಅದನ್ನ ಬಿಟ್ಬಿಟ್ಟು ಇಂತಹ ನೀಚ ಕೆಲಸ ಮಾಡಕ್ಕೆ ನಿನಗೆ ಮನ್ಸಾದ್ರೆ ಹೇಗೆ ಒಪ್ತು? ನೀನು ಇನ್ ಮುಂದೆ ನಮ್ಮ ಗೆಳತಿಯಲ್ಲ, ನಾವು ನಿನ್ನ ಗೆಳತಿಯರಲ್ಲ. ಅದ್ ಮಾತ್ರ ಅಲ್ಲ, ನಿನ್ ಮಗಳು ಬುಜ್ಜಿ ನನ್ನ ಮಕ್ಳ ಜೊತೆ ಆಟ ಆಡ್ಬಾರ್ದು. ಇನ್ ಮುಂದೆ ನಿನಗೂ ನಮಗೂ ಯಾವುದೇ ಸಂಬಂಧನೂ ಇಲ್ಲ. ನಮ್ ಹತ್ರ ಮಾತ್ರ ದಯವಿಟ್ಟು ಬಂದ್ಬಿಡ್ಬೇಡ. ಹಾಗಂತ ಎಲ್ರು ಹೇಳ್ತಾ ಇದ್ದಾಗ ಟುನಿಗೆ ಮನಸ್ಸೆಲ್ಲ ಚೂರ್ ಆಯ್ತು. ಅವಳ ಗೆಳತಿಯರು ಕೂಡ ಅವಳ ಕಷ್ಟನ ಅರ್ಥ ಮಾಡ್ಕೊಳ್ಳಿಲ್ಲ. ಬುಜ್ಜಿಗೆ ಏನ್ ನಡೀತಾ ಇದೆ ಅನ್ನೋದು ಕೂಡ ಅರ್ಥ ಆಗ್ಲಿಲ್ಲ. ಅವ್ರೆಲ್ರು ಬಾಯಿಗೆ ಬಂದ ಹಾಗೆ ಬೈದು ಆಮೇಲೆ ಅಲ್ಲಿಂದ ಹೋದ್ರು. ಪಾಪ ಟುನಿ ಆ ಅವಮಾನ ಭಾರನ ತಡ್ಕೊಂಡು ಅವಳ ಮಗಳ ಜೊತೆ ಮನೆಯೊಳಗಡೆ ಹೋದ್ಲು. ಡಿಸೆಂಬರ್ ತಿಂಗಳು ಕೊನೆ ವಾರ ಬಂತು. ಆ ವರ್ಷ ಚರಿತ್ರೆಯಲ್ಲಿ ಇಲ್ದೇ ಇರುವಷ್ಟು ಚಳಿ ತುಂಬಾ ಹೆಚ್ಚಾಗಿತ್ತು. ಆ ಚಳಿಗೆ ಮರಗಳಲ್ಲಿ ಒಂದು ಎಲೆ ಕೂಡ ಇಲ್ಲ. ಹೊರಗಡೆ ಕಾಲ್ ತೆಗ್ದಿಟ್ರೇನೆ ಐಸ್ ಆಗುವ ಪರಿಸ್ಥಿತಿ. ಅದರ ಜೊತೆ ಇದ್ದಕ್ಕಿದ್ದಂತೆ ಐಸ್ ಕ್ಯೂಬ್ಗಳೇ ಏನೋ ಆಕಾಶದಿಂದ ಬೀಳೋ ಮಂಚು ಅಷ್ಟು ಗಟ್ಟಿಯಾಗಿತ್ತು. ಆ ಮಂಚು ಪಕ್ಷಿಗಳ ಮೇಲೆ ಬಿದ್ದು ಪಾಪ ಚಿಚುಕಾಗಿಯ ರೆಕ್ಕೆಗೆ, ಲೂಸಿ ಪಾರಿವಾಳದ ರೆಕ್ಕೆಗೆ ಕೂಡ ಗಾಯವಾಗಿತ್ತು. ಆ ಚಳಿನ ತಡ್ಕೊಳಕ್ಕಾಗದೆ ಚಿಕ್ಕ ಮಕ್ಕಳಾದ ಬನ್ನು, ಚಿನ್ನು ಇಬ್ರು ಕೂಡ ಮೂರ್ಛೆ ಹೋಗುವ ಪರಿಸ್ಥಿತಿ ಬಂತು. ಮಹಿ ಹದ್ದಿಗೂ ಕೂಡ ಉಸಿರಾಡಕ್ಕೂ ಕಷ್ಟ ಆಗ್ತಾನೇ ಇತ್ತು. ಹಾಗಿರುವಾಗ ಚಿಚುಕಾಗೆ, ಚಿನ್ನೋ ಏನೋ ಆಯ್ತೋ? ಎದ್ದೇಳೋ, ಮಾತಾಡೋ, ಅಮ್ಮನಿಗೆ ಭಯ ಆಗ್ತಾ ಇದೆ ಕಣೋ. ಬನ್ನು ಏನಾಯ್ತೋ? ಅಯ್ಯೋ ದೇವ್ರೆ, ಯಾಕೆ ನಮ್ಗೆ ಇಷ್ಟು ಕಷ್ಟ ಕೊಡ್ತಾ ಇದೀಯಾ? ಹಾಗಂತ ಹೇಳಿ ಮಕ್ಳು ಪ್ರಾಣನ ಕಾಪಾಡಕ್ಕೆ ಎಲ್ರೂ ಒದ್ದಾಡ್ತಾ ಇದ್ರು. ಆದ್ರೆ ಅವ್ರಿಗೆ ಏನೋ ದಾರಿನೋ ಇಲ್ಲ. ಆವಾಗ ಮಹಿ ಹದ್ದಿಗೆ ಟುನಿಯ ಮನೆ ನೆನಪಾಯ್ತು. ಎಲ್ರೂ ಯೋಚನೆ ಮಾಡ್ಬೇಡಿ, ಬನ್ನಿ, ಇವಾಗ ಟುನಿಗೆ ಅಂತ ಒಂದು ಮನೆ ಇದೆ ಅಲ್ವಾ, ನಮ್ ಮಕ್ಳು ಪ್ರಾಣ ಕಾಪಾಡ್ಕೊಳಕ್ಕೆ ನಾವ್ ಅಲ್ಲಿಗೆ ಹೋಗೋಣ. ಹಾಗಂತ ಹೇಳಿ ಪಕ್ಷಿಗಳೆಲ್ರೂ ಮಕ್ಕಳನ್ನ ಎತ್ಕೊಂಡು ಪಕ್ಕದಲ್ಲಿರುವ ಟುನಿಯ ಮನೆಗೆ ಬಂದ್ರು. ಟುನಿಯ ಪ್ಲಾಸ್ಟಿಕ್ ಮನೆ ತುಂಬಾನು ಚೆನ್ನಾಗಿತ್ತು. ಒಳಗಡೆ ಬೆಚ್ಚಗಿತ್ತು. ಟುನಿ ಹಾಗೂ ಬುಜ್ಜಿ ಯಾವುದೇ ಕಷ್ಟನೂ ಇಲ್ಲದೆ ಮನೆಯೊಳಗಡೆ ಮಲಗಿ ನಿದ್ರೆ ಮಾಡ್ತಾ ಇದ್ರು. ಆವಾಗ ಮಹಿ ಹದ್ದು ಹಾಗೂ ಚಿಚು ಮನೆ ಬಾಗಿಲನ್ನ ತಟ್ಟಿದ್ರು. ಆವಾಗ ಚಿಚುಕಾಗೆ ಜೋರಾಗಿ, ಟುನಿ ಎಲ್ಲಿದೀಯಾ? ಒಳಗಡೆ ಇದ್ರೆ ದಯವಿಟ್ಟು ಬಾಗಿಲು ತೆರ್ಕೊಂಡು ಹೊರಗಡೆ ಬಾ. ನಮ್ಮ ಪರಿಸ್ಥಿತಿ ನೋಡು, ನಾವು ಮಾಡಿದ್ದು ತಪ್ಪೆ. ನಿನ್ನ ಬಾಯಿಗೆ ಬಂದ ಹಾಗೆ ಮಾತಾಡಿ ತುಂಬಾನೇ ಅವಮಾನ ಮಾಡಿದ್ದೀವಿ. ಆದ್ರೆ ಇವಾಗ ನಮಗೆ ಬೇರೆ ದಾರಿ ಇಲ್ಲ. ನಮ್ಮ ಮಕ್ಳ ಪ್ರಾಣನ ನಿನ್ನಿಂದ ಮಾತ್ರ ಕಾಪಾಡಕ್ಕಾಗೋದು. ಹೌದು ಟುನಿ, ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡು. ನಾವು ಆ ರೀತಿ ಆ ದಿನ ಮಾತಾಡಬಾರ್ದಾಗಿತ್ತು. ದಯವಿಟ್ಟು ನನ್ನ ಮಗನ ಕಾಪಾಡು. ಆವಾಗ ಟುನಿಗೂ ಬಚ್ಚಿ ಎಚ್ಚರವಾದ್ಲು. ಅವಳ ಮುಖದಲ್ಲಿ ಹಳೆಯ ಕೋಪ, ಅವಮಾನ ಏನೂ ಇಲ್ಲ. ಎಲ್ಲರನ್ನ ಹೊರಗಡೆ ನೋಡಿ, ಬನ್ನಿ, ಯಾಕಿಲ್ಲೇ ನಿಂತ್ಕೊಂಡಿದ್ದೀರಾ? ಒಳಗಡೆ ಬನ್ನಿ ಹೋಗೋಣ. ಹಾಗಂತ ಹೇಳಿ ಎಲ್ಲರನ್ನ ಅವಳು ಒಳಗಡೆ ಕರ್ಕೊಂಡು ಹೋದ್ಲು. ಮನೆಯೊಳಗಡೆ ಹೋದಾಗ ಎಲ್ರಿಗೂ ಆಶ್ಚರ್ಯ. ಹೊರಗಡೆ ಅಷ್ಟು ಚಳಿಯಾಗಿತ್ತು, ಆದ್ರೆ ಮನೆಯೊಳಗಡೆ ತುಂಬಾ ಬೆಚ್ಚಗಿತ್ತು.
ಮನೆ ಬದಿಯಲ್ಲಿ ಒಂದು ಲ್ಯಾಂಟರ್ ಬೆಳಕು ಕೂಡ ಇತ್ತು. ಅದು ಅಲ್ಲದೆ ಕೆಳಗಡೆ ಬೆಡ್ ಹಾಕಿರೋದ್ರಿಂದ ತುಂಬಾನು ಬೆಚ್ಚಗಿತ್ತು ಆ ಮನೆ. ಆ ಮನೆಯೊಳಗಡೆ ಹೋದ ತಕ್ಷಣ ಮುಚ್ಚಿ ಹೋಗಿದ್ದ ಚಿನ್ನು ಬನ್ನು ಇಬ್ರು ಕೂಡ ಎಚ್ಚರವಾದ್ರು. ಅವ್ರಿಗೆ ಆ ಬೆಚ್ಚನೆ ಇರೋದು ತುಂಬಾ ಇಷ್ಟ ಆಯ್ತು. ಅಮ್ಮಯ್ಯ, ಇಲ್ಲಿ ಬೆಚ್ಚಗಿದೆ, ಹೊರಗಡೆ ನರ್ಕ ನರ್ಕ ನೋಡಿದ್ವಿ. ಟುನಿ ಆಂಟಿ, ತುಂಬಾ ಥ್ಯಾಂಕ್ಸ್ ಆಂಟಿ. ಹೌದು ಆಂಟಿ, ನಮ್ಮಮ್ಮ ಈ ಮನೆನ ಕಸ ಅಂತ ಹೇಳಿದ್ರು, ಆದ್ರೆ ಈ ಕಸ ಇವತ್ತು ನಮ್ ಜೀವ ಕಾಪಾಡಿದೆ. ಆವಾಗ ಚಿಚು ಟುನಿನ ನೋಡಿ, ಟುನಿ, ನಮ್ಮನ್ನ ಕ್ಷಮಿಸ್ಬಿಡು, ಆ ದಿನ ಆ ರೀತಿ ಮಾತಾಡಬಾರ್ದಾಗಿತ್ತು. ಇವಾಗ ಅದೇ ಮನೆಗೆ ನಾವೆಲ್ರೂ ನಮ್ಮ ಮಕ್ಳು ಪ್ರಾಣ ಕಾಪಾಡು ಅಂತ ನಿನ್ನ ಹತ್ರ ಬೇಡ್ಕೊಂಡ್ ಬಂದಿದ್ದೀವಿ. ನೀನು ಮೊದ್ಲೇ ಈ ರೀತಿ ಆಗುತ್ತೆ ಅಂತ ಯೋಚನೆ ಮಾಡಿನೇ ಈ ಮನೇನ ಆಯ್ಕೆ ಮಾಡ್ಕೊಂಡಿರೋದು, ಆದ್ರೆ ಅದನ್ನ ನಾವ್ ಯಾರು ಅರ್ಥನೇ ಮಾಡ್ಕೊಳ್ಳಿಲ್ಲ. ಪರವಾಗಿಲ್ಲ ಚಿಚು, ಸಿಚುವೇಶನ್ಗೆ ತಕ್ಕಂಗೆ ನಾವು ನಮ್ಮ ನಿರ್ಧಾರನ ಬದಲಾಯಿಸ್ಕೊಳ್ಬೇಕು. ಇವಾಗ ಈ ಮನೆ ಇರೋದ್ರಿಂದಾನೇ ನಾನು ಬುಜ್ಜಿ ಚೆನ್ನಾಗಿರೋದು. ಇನ್ಮುಂದೆ ನೀವು ಕೂಡ ಎಲ್ಲೇ ಇರ್ಬೋದು. ನಮಗೆ ಬೇರೆ ದಾರಿ ಇಲ್ಲ. ಮನುಷ್ಯರು ಉಪಯೋಗ ಮಾಡಿದ ವಸ್ತು ನಮ್ಮ ಪ್ರಾಣನ ಕಾಪಾಡ್ತಾ ಇದೆ. ಆ ರಾತ್ರಿ ಎಲ್ರೂ ಕೂಡ ಆ ಒಂದೇ ಟ್ಯಾಂಕಲ್ಲಿ ಮಲಗಿ ನಿದ್ರೆ ಮಾಡಿದ್ರು. ಮರುದಿನ ಬೆಳಿಗ್ಗೆ ಪಕ್ಷಿಗಳು ಹೊರಗಡೆ ಬಂದ್ರು. ಇವಾಗ ಅವ್ರ ಮುಖದಲ್ಲಿ ಒಂದು ಧೈರ್ಯ ಹಾಗೂ ನಂಬಿಕೆ ಕಾಣಿಸ್ತಾ ಇತ್ತು. ಎಲ್ರೂ ಕೇಳಿಸ್ಕೊಳ್ಳಿ, ಟುನಿ ಸ್ವಲ್ಪ ಮೊದ್ಲೇ ಯೋಚನೆ ಮಾಡಿ ಅವಳಿಗೆ ತಕ್ಕಂಗೆ ಮನೆನ ಏರ್ಪಾಡು ಮಾಡ್ಕೊಂಡಿದ್ದಾಳೆ. ಆ ಯಾರ್ಡಲ್ಲಿ ಇನ್ನೂ ಇದೇ ರೀತಿ ಸುಮಾರು ಟ್ಯಾಂಕ್ಗಳು ಇದೆ. ಅದರಲ್ಲಿ ಒಂದೊಂದು ಟ್ಯಾಂಕ್ನ ನಾವೆಲ್ಲರೂ ನಮ್ಮ ಎಲ್ರಿಗೋಸ್ಕರನೂ ಮನೆಯಾಗಿ ಬದಲಾಯಿಸ್ಕೊಳ್ಳೋಣ. ಹಾಗಾದ್ರೆ ನಾನು ಆ ಬ್ಲೂ ಟ್ಯಾಂಕ್ನ ಮನೆಯಾಗಿ ಬದಲಾಯಿಸ್ಕೊಳ್ತೀನಿ. ನಾನು ಆ ಬಿಳಿ ಟ್ಯಾಂಕ್ನ ರೂಮಾಗಿ ಬದಲಾಯಿಸ್ಕೊಳ್ತೇನೆ. ಹಾಗಾದ್ರೆ ಹೇಳಿ ಪಕ್ಷಿಗಳು ಎಲ್ರೂ ಕೂಡ ಆ ಕಸದಲ್ಲಿರುವ ಟ್ಯಾಂಕ್ಗಳನ್ನ ತಗೊಂಡು ಹೋಗಿ ಅದನ್ನ ಮನೆಯಾಗಿ ಬದಲಾಯಿಸ್ಕೊಂಡು ಲೈನ್ ಆಗಿ ಆ ಟ್ಯಾಂಕ್ಗಳನ್ನ ಇಟ್ಟು ಒಂದು ಕಾಲನಿನ ಸೃಷ್ಟಿ ಮಾಡಿದ್ರು. ಆ ಕಾಲನಿಗೆ ನವಜೀವನ ನಗರ್ ಅನ್ನುವ ಹೆಸರು ಕೂಡ ಇಟ್ರು. ನೋಡಿದ್ರಾ, ಮನುಷ್ಯರು ಬೇಡ ಅಂತ ಬಿಸಾಕಿರುವ ಟ್ಯಾಂಕ್ ಇವಾಗ ನಮಗೆ ಮನೆಯಾಗಿದೆ. ಹೌದು ಬುಜ್ಜಿ, ಇವಾಗ ಮಳೆ ಬಂದ್ರು, ಬಿಸಿಲೊಡಿದ್ರು, ಚಳಿಗಾಳಿ ಬೀಸಿದ್ರು ಕೂಡ ನಾವು ನಮ್ಮ ಮನೆಯೊಳಗಡೆ ಸೇಫ್ ಆಗಿ ಕೂತ್ಕೊಳ್ಬಹುದು. ಒಂದ್ ಕಾಲದಲ್ಲಿ ಪಕ್ಷಿಗಳು ಅವಮಾನ ಅಂತ ಅಂದ್ಕೊಳ್ತಾ ಇದ್ದ ಪ್ಲಾಸ್ಟಿಕ್ ಟ್ಯಾಂಕ್ ಇವಾಗ ಅವರ ಪ್ರಾಣ ಕಾಪಾಡುವ ಮನೆಯಾಗಿ ಬದಲಾಗಿತ್ತು. ಈ ಐಡಿಯಾ ಟುನಿಗೆ ಮೊದ್ಲೇ ಬಂದಿದ್ರಿಂದ ಇವಾಗ ಅವಳು ತುಂಬಾನು ಸಂತೋಷವಾಗಿದ್ಲು. ಅವಳ ದಾರಿಯಲ್ಲೇ ಉಳಿದ ಪಕ್ಷಿಗಳು ಕೂಡ ಅದೇ ರೀತಿ ಮನೆ ಕಟ್ಕೊಂಡು ತಮ್ಮ ಮಕ್ಕಳ ಜೊತೆ ಸಂತೋಷವಾಗಿ ಬಾಳ್ತಾ ಇದ್ರು. ಇವಾಗ ಚಳಿಯಲ್ಲಿ ಮಕ್ಕಳನ್ನ ಇಟ್ಕೊಂಡು ಪ್ರಾಣ ಬಿಡ್ಬೇಕಾಗಿರೋ ಅವಶ್ಯಕತೆ ಅವ್ರು ಯಾರಿಗೂ ಇಲ್ಲ. ನಮ್ಮ ಪದ್ಧತಿ, ಸಂಪ್ರದಾಯ, ಗೌರವ ಎಲ್ಲಾನು ಬಿಟ್ಟು ಪ್ರಾಣನ ಕಾಪಾಡ್ಕೊಳ್ಳೋ ದಾರಿನ ನಾವು ಹುಡುಕ್ಬೇಕು.